ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರೋ ರೆಸಿಪಿ ಬಂದು ಅವಕ್ಯಾಡೋ ಟೋಸ್ಟ್ ಅಥವಾ ಬಟರ್ ಫ್ರೂಟ್ ಟೋಸ್ಟ್. ಇದನ್ನು ಇಂಗ್ಲೀಷಲ್ಲಿ ಗೋಕುಮುಲೆ ಡಿಪ್ ಅಂತ ಕರೀತಾರೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋ, ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು, ಯಾಕಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಬಟರ್ ಫ್ರೂಟ್ ಅಥವಾ ಅವಕ್ಯಾಡೋ ತಿನ್ನೋದ್ರಿಂದ ನಿಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ, ಇ ಆ್ಯಂಡ್ ಕೆ ಕೂಡ ಇದೆ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಐ ಹೆಲ್ತ್ ಚೆನ್ನಾಗಿರುತ್ತೆ. ಇದರಲ್ಲಿ ಫೋಲೇಟ್ ರಿಚ್ ಇರೋದ್ರಿಂದ ಇದನ್ನು ಪ್ರೆಗ್ನೆಂಟ್ ವಿಮೆನ್, ಹಾಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಆಗಿರ್ಬೋದು, ಹಾಗೆ ಇದನ್ನು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿರೋರು ಡೈಲಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಹಾಗೆ ಒಂದು ಮೀಡಿಯಮ್ ಸೈಜ್ ಇರೋ ಟೊಮ್ಯಾಟೋನ ತೊಗೊಂಡಿದ್ದೀನಿ. ನಿಮಗೆ ಟೊಮ್ಯಾಟೊ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ರಸ ಕೂಡ ಹಾಕ್ಬೋದು. ಇದನ್ನು ಕೂಡ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಸೌತೆಕಾಯಲ್ಲಿ ಮಧ್ಯ ಇರೋ ತಿರುಳು ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಸೊ ನಿಮಗೇನಾದರೂ ಇಷ್ಟ ಇಲ್ಲ ಅಂದರೆ ಅದನ್ನು ತಿರುಳನ್ನು ತೆಗೆದು ಮೇಲ್ಗಡೆ ಕಟ್ ಮಾಡಿ ಹಾಕಿದ್ರೆ ಸಾಕು. ನಾನಿಲ್ಲಿ ಬಲ್ತಿರೋ ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಎಳೆ ಸೌತೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅವಕ್ಯಾಡೋ ಅಥವಾ ಬಟರ್ ಫ್ರೂಟನ್ನು ತೊಗೊಂಡಿದ್ದೀನಿ. ಅವಕ್ಯಾಡೋ ಅಲ್ಲಿ ನೀವು ಸ್ಮೂತಿ ಆ್ಯಂಡ್ ಜ್ಯೂಸ್ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಅವಕ್ಯಾಡೋನ ಕಟ್ ಮಾಡಿಕೊಂಡು ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ನೀವು ಬೇಕಾದರೆ ಅವಕ್ಯಾಡೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಮೇಲೆ ಸ್ಮ್ಯಾಶ್ ಮಾಡ್ಕೊಬೋದು. ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಅವಕ್ಯಾಡೋನ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದು ಸ್ಮ್ಯಾಶ್ ಮಾಡಿದ್ರೇ ಅದು ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಆನಿಯನ್, ಟೊಮ್ಯಾಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಪುಡಿ, ಹಾಗೆ ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ತುಂಬ ಸ್ಪೈಸಿ ಇಷ್ಟಪಡ್ತೀರಾ ಅಂದರೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಯೂಸ್ ಮಾಡ್ಬೋದು. ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಈಗ ಒಂದು ತವಾನ ತಗೊಂಡು ಅದನ್ನು ಸ್ವಲ್ಪ ಕಾಯಕ್ಕಿಡೋಣ. ಈಗ ಬ್ರೆಡ್ ಸ್ಲೈಸನ್ನು ಎರಡೂ ಸೈಡ್ ರೋಸ್ಟ್ ಮಾಡ್ಕೊಬೇಕು. ಹಾಗೆ ನೀವು ಅಂದ್ಕೊಬೋದು ಅವಕ್ಯಾಡೋ ಸ್ವಲ್ಪ ಕಹಿ ಬರುತ್ತೆ ಅಂತ, ಆದರೆ ಅಷ್ಟೊಂದೆಲ್ಲ ಏನು ಕಹಿ ಇರೋದಿಲ್ಲ. ಬ್ರೆಡ್ಡನ್ನು ಎರಡೂ ಸೈಡು ನೀಟಾಗಿ ಟೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮಲ್ಟಿವಿಟಮಿನ್ ಆರ್ ವೀಟ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಈಗ ಬ್ರೆಡ್ ಮೇಲೆ ಪ್ರಿಪೇರ್ ಮಾಡ್ಕೊಂಡಿರುವ ಸ್ಪ್ರೆಡನ್ನು ಹಾಕೊಬೇಕು. ಇದನ್ನು ಮಾಡೋದು ತುಂಬ ಸುಲಭ, ಆದರೆ ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟರ್ ಫ್ರೂಟ್ ಬಂದು ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಕೊಡುತ್ತೆ. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡೋದ್ರಿಂದ ಅವ್ರು ಇಷ್ಟಪಟ್ಟು ಹೆಲ್ದಿಯಾಗಿ ತಿಂತಾರೆ. ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಅವಕ್ಯಾಡೋ ಟೋಸ್ಟ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.